ಬದ್ಧ ಎದುರಾಳಿ ಚೆನ್ನೈ ಎದುರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 27 ರನ್ಗಳ ಅಂತರದ ಭರ್ಜರಿ ಗೆಲುವನ್ನು ಸಾಧಿಸಿದೆ. ಈ ಮೂಲಕ 17ನೇ ಆವೃತ್ತಿಯ IPL ಟೂರ್ನಿಯಲ್ಲಿ 4ನೇ ತಂಡವಾಗಿ ಪ್ಲೇ ಆಫ್ಗೆ ಲಗ್ಗೆ ಇಡುವಲ್ಲಿ ಯಶಸ್ವಿಯಾಗಿದೆ. 219 ರನ್ಗಳ ಗುರಿ ಬೆನ್ನಟ್ಟಿದ ಚೆನ್ನೈ ಸೂಪರ್ ಕಿಂಗ್ಸ್ 7 ವಿಕೆಟ್ ಕಳೆದುಕೊಂಡು 191 ರನ್ ಗಳಿಸುವುದಕ್ಕಷ್ಟೇ ಸಾಧ್ಯವಾಗಿತ್ತು. IPL ಉದ್ಘಾಟನಾ ಪಂದ್ಯದಲ್ಲಿ ಅನುಭವಿಸಿದ ಸೋಲಿಗೆ ಈಗ RCB ತಂಡ ತವರಿನಲ್ಲೇ ಸೇಡು ತೀರಿಸಿಕೊಳ್ಳುವ ಮೂಲಕ ಚೆನ್ನೈ ತಂಡವನ್ನ ಟೂರ್ನಿಯಿಂದಲೇ ಹೊರದಬ್ಬಿದೆ. ಮೊದಲ 8 ಪಂದ್ಯಗಳಲ್ಲಿ 7 ಸೋಲು ಕಂಡಿದ್ದ RCB ನಂತರ ಸತತ 6 ಪಂದ್ಯಗಳನ್ನ ಗೆದ್ದು ಪ್ಲೇ ಆಫ್ಗೆ ಲಗ್ಗೆ ಇಡುವಲ್ಲಿ ಯಶಸ್ವಿಯಾಗಿದೆ. ಗೆಲ್ಲೋದಕ್ಕೆ 219 ಹಾಗೆ ಪ್ಲೇ ಆಫ್ಗೆ ಅರ್ಹತೆ ಪಡೆಯುವುದಕ್ಕೆ 201 ರನ್ಗಳ ಗುರಿ ಬೆನ್ನಟ್ಟಿದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಮೊದಲ ಓವರ್ನ ಮೊದಲ ಎಸೆತದಲ್ಲೇ ನಾಯಕ ಋತುರಾಜ್ ಗಾಯಕ್ವಾಡ್ ವಿಕೆಟ್ ಕಳೆದುಕೊಳ್ತು. ಗ್ಲೆನ್ ಮ್ಯಾಕ್ಸ್ವೆಲ್ ಮೊದಲ ಎಸೆತದಲ್ಲೇ RCBಗೆ ಯಶಸ್ಸು ತಂದುಕೊಟ್ರು. ಇದರ ಬೆನ್ನಲ್ಲೇ ಡೆರೆಲ್ ಮಿಚೆಲ್ ಕೂಡ ಕೇವಲ 4 ರನ್ ಗಳಿಸಿ ಯಶ್ ದಯಾಳ್ಗೆ ವಿಕೆಟ್ ಒಪ್ಪಿಸಿದ್ರು. ಚೆನ್ನೈ ಸ್ಕೋರ್ 2 ವಿಕೆಟ್ ನಷ್ಟಕ್ಕೆ 19 ರನ್ ಆಗಿತ್ತು. ರಹಾನೆ ರಚಿನ್ ಮಾತ್ರ ಆಸರಿಯಾಗಿ ನಿಂತರು. ಆರಂಭದಲ್ಲೇ 2 ಪ್ರಮುಖ ವಿಕೆಟ್ ಅನ್ನ ಕಳೆದುಕೊಂಡು ಕಂಗಾಲಾಗಿದ್ದ CSK ತಂಡಕ್ಕೆ ರಚಿನ್ ರವೀಂದ್ರ ಅಜಿಂಕ್ಯ ರಹಾನೆ ಆಸರಿಯಾದ್ರು. 41 ಎಸೆತಗಳಲ್ಲಿ 66 ರನ್ಗಳ ಜೊತೆಯಾಟ ಆಡಿದ್ರು. ಈ ಜೋಡಿಯನ್ನ ಬೇರ್ಪಡಿಸುವಲ್ಲಿ ಲಾಕಿ ಫರ್ಗ್ಯೂಸನ್ ಯಶಸ್ವಿಯಾದ್ರು. ರಹಾನೆ 33 ರನ್ ಗಳಿಸಿ ಪೆವಿಲಿಯನ್ ಹಾದಿ ಹಿಡಿದ್ರು. ಇನ್ನೊಂದು ಕಡೆ ಸ್ಫೋಟಕ ಬ್ಯಾಟಿಂಗ್ ನಡೆಸಿದ ರಚಿನ್ ರವೀಂದ್ರ 61 ರನ್ ಗಳಿಸಿ ರನ್ ಔಟ್ ಆದ್ರು. ರಚಿನ್ ವಿಕೆಟ್ ಪತನ ಆದ್ಮೇಲೆ ಶಿವಂ ದುಬೆ, ಮಿಚೆಲ್ ಸ್ಯಾಂಟ್ನರ್ ಔಟ್ ಆದ್ರು. ಕೊನೆಯಲ್ಲಿ ರವೀಂದ್ರ ಜಡೇಜಾ, MS ಧೋನಿ 61 ರನ್ಗಳ ಜೊತೆಯಾಟ ಆಡಿದ್ರು. ಮತ್ತೊಂದು ಕಡೆ ರವೀಂದ್ರ ಜಡೇಜಾ 22 ಎಸೆತ ಎದುರಿಸಿ ಅಜೇಯ 42 ರನ್ ಗಳಿಸಿದ್ರು ಕೂಡ ಸೋಲಿನಿಂದ ಪಾರ್ ಮಾಡೋದಕ್ಕಾಗ್ಲೇ ಇಲ್ಲ. ಇದಕ್ಕೂ ಮುಂಚೆ ಟಾಸ್ ಸೋತು ಬ್ಯಾಟಿಂಗ್ ಮಾಡೋಕಿಳಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸ್ಫೋಟಕ ಆರಂಭ ಪಡೆದುಕೊಳ್ತು. ಮೊದಲ ವಿಕೆಟ್ಗೆ ಫಾಫ್ ಡು ಪ್ಲೆಸಿಸ್, ವಿರಾಟ್ ಕೊಹ್ಲಿ 78 ರನ್ಗಳ ಜೊತೆಯಾಟ ಆಡಿದ್ರು. ವಿರಾಟ್ ಕೊಹ್ಲಿ 47 ರನ್ ಗಳಿಸಿದ್ರೆ ಫಾಫ್ ಡು ಪ್ಲೆಸಿಸ್ 54 ರನ್ ಗಳಿಸಿ ಔಟ್ ಆದ್ರು. ರಜತ್ ಪಟಿದಾರ್ 41 ಬಾರಿಸಿ ವಿಕೆಟ್ ಒಪ್ಪಿಸಿದ್ರು. ಕ್ಯಾಮ್ರೂನ್ ಗ್ರೀನ್ 17 ಎಸೆತಗಳಲ್ಲಿ 38 ರನ್ ಗಳಿಸಿದ್ರೆ ದಿನೇಶ್ ಕಾರ್ತಿಕ್ 14, ಗ್ಲೆನ್ ಮ್ಯಾಕ್ಸ್ವೆಲ್ 16 ರನ್ ಗಳಿಸುವ ಮೂಲಕ 200ರ ಗಡಿ ದಾಟಿಸಿದ್ರು. ಅಂತಿಮವಾಗಿ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು RCB 218 ರನ್ ಕಲೆ ಹಾಕಿತ್ತು. ಎಷ್ಟು ಕಾಕತಾಳೀಯ ಅಲ್ವಾ? ಟಾರ್ಗೆಟ್ ಕೊಟ್ಟಿದ್ದು 218, ತಾರೀಕು ಮೇ 18, ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ 18. ಚೆನ್ನೈ ವಿರುದ್ಧ ಗೆಲ್ಲಬೇಕು ಅಂದ್ರೆ 18 ರನ್ಗಳ ಅಂತರದಲ್ಲೇ ಗೆಲ್ಲಬೇಕಾಗಿದ್ದು, ಆದರೆ 27 ಅಂತರದ ಗೆಲುವನ್ನ RCB ಸಾಧಿಸಿತು. ಒಟ್ನಲ್ಲಿ ಲಕ್ RCB ಕಡೆ ವಾಲ್ತು.